ಅಮೆರಿಕ ಆಯಿತು. ಇದೀಗ ಅಕ್ರಮ ವಲಸಿಗರನ್ನ ಅವರವರ ದೇಶಗಳಿಗೆ ಹೊರಗಟ್ಟತಕ್ಕಂಥ ಕೆಲಸದ ಸರದಿ ಇಂಗ್ಲೆಂಡ್ನದ್ದು. ಅಮೆರಿಕ ಆಚೆ ಹಾಕಿದ್ದಾರಲ್ಲ, ನಾವ್ಯಾಕೆ ಆಚೆ ಹಾಕಬಾರ್ದು? ಯಾರೆಲ್ಲ ಅಕ್ರಮವಾಗಿ ನುಸುಳುಕೋರಿದ್ದಾರೋ ದೇಶದ ಒಳಗಡೆ ಅವ್ರನ್ನ ಮೊದಲು ಆಚೆ ಹಾಕೋಣ ಅಂಥೇಳಿ ಇಂಗ್ಲೆಂಡ್ ಕೂಡ ಇದೀಗ ಮುಂದಾಗ್ತಾ ಇದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾದರಿಯಲ್ಲಿಯೇ, ಡೊನಾಲ್ಡ್ ಟ್ರಂಪ್ ಹಾದಿಯಲ್ಲಿಯೇ ಇಂಗ್ಲೆಂಡ್ ಪ್ರಧಾನಿ ಕೀರ್ ಸ್ಟಾರ್ಮರ್ ಇದೀಗ ಹೆಜ್ಜೆ ಇಡ್ತಾ ಇದ್ದಾರೆ. ಲೇಬರ್ ಪಕ್ಷ ಅಧಿಕಾರಕ್ಕೆ ಬಂದ ನಂತರ ಮೊದಲಿಗೆ ಅಕ್ರಮ ವಲಸಿಗರನ್ನು ನಾವು ಗಡೀಪಾರು ಮಾಡ್ತೀವಿ. ಗಡೀಪಾರು ವಿಡಿಯೋವನ್ನು ಇಂಗ್ಲೆಂಡ್ ಅಧಿಕಾರಿಗಳು ಒಂದು ಕಡೆ ಬಿಡುಗಡೆ ಕೂಡ ಮಾಡಿದ್ದಾರೆ. ಅಮೆರಿಕದ ಪ್ರಕಾರವೇ ವಲಸಿಗರ ಕೈಗಳಿಗೆ ಕೋಳವನ್ನು ಹಾಕಿ ಗಡೀಪಾರು ಮಾಡಲಾಗ್ತಾ ಇದೆ. ಇಂಡಿಯನ್ ರೆಸ್ಟೋರೆಂಟ್, ಕಾರ್ ವಾಶ್ ಸೆಂಟರ್, ಬಾರ್ ಅಂಗಡಿಗಳನ್ನು ಇಲ್ಲಿ ಟಾರ್ಗೆಟ್ ಮಾಡಿಕೊಳ್ಳಲಾಗಿದೆ. ಅಕ್ರಮ ವಲಸಿಗರು ಎಲ್ಲೇ ಇದ್ದರೂ ಕೂಡ ಅವ್ರನ್ನ ಅಲ್ಲಿಂದ ಹುಡುಕೊಂಡು ಬಂದು ಎಳೆದು ತಂದು ಅವರಿಗೆ ಸರಪಳಿಗಳನ್ನು ಹಾಕಿ ವಿಮಾನ ಹತ್ತಿಸ್ತಾ ಇದೆ ಇಂಗ್ಲೆಂಡ್. 800 ಜನರನ್ನು ಹೊತ್ತೊಯ್ಯುವಂಥ ಸಾಮರ್ಥ್ಯ ಇರತಕ್ಕಂಥ ದೊಡ್ಡ ವಿಮಾನಗಳನ್ನು ಇದಕ್ಕೆ ಬಳಸಲಾಗ್ತಾ ಇದೆ. ಈ ರೀತಿ ನೋಡಿ, ಯಾವುದೇ ದೇಶಕ್ಕೆ ಹೋದರೂ ಕೂಡ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗಬೇಕಾದ್ರೆ ರಾಯಭಾರ ಕಚೇರಿ, ರಾಜತಾಂತ್ರಿಕ ಅಧಿಕಾರಿಗಳು ಯಾವೆಲ್ಲ ಒಂದು ದೇಶ ನಿಯಮವನ್ನು ಮಾಡಿರುತ್ತೋ ಆ ಮೂಲಕನೇ ಒಬ್ಬ ಪ್ರಜೆ ಇನ್ನೊಂದು ದೇಶಕ್ಕೆ ಹೋಗಬೇಕಾಗತ್ತೆ. ಅದು ಬಿಟ್ಟುಬಿಟ್ಟು ನೀವು ಅಕ್ರಮವಾಗಿ ಎಲ್ಲೋ ನುಸುಳು ಬಿಡ್ತೀವಿ, ನುಗ್ಗು ಬಿಡ್ತೀವಿ, ನಾವು ಹೇಗೋ ಅಲ್ಲಿ ಬದುಕ್ಬಿಡ್ತೀವಿ, ಅಲ್ಲಿ ಹೇಗೋ ಪೌರತ್ವ ತೊಗೊಂಡ್ಬಿಡ್ತೀವಿ ಅಂತ ಹೇಳಿದಾಗ ಆಗುವಂಥ ಅನಾಹುತಗಳಿದೇನೆ. ಟ್ರಂಪ್ ಈಗ ಮಾಡಿ ಆಯಿತು, ಸರಿ ತಪ್ಪು ಚರ್ಚೆ ಒಂದು ಕಡೆ ನಡೀತಾ ಇದೆ, ನಡೀಲಿ ಅದು. ಆದರೆ ಇದೀಗ ಇದೇ ಹಾದಿಯನ್ನು ಯುರೋಪ್ ಕೂಡ ಇಡ್ತಾ ಇದೆ. ಇದರಿಂದ ಲಾಭವ ನಷ್ಟವ ಅದು ಮುಂದಿನ ದಿನಗಳಲ್ಲಿ ಇದು ಗೊತ್ತಾಗುತ್ತದು. ಈ ಕ್ಷಣಕ್ಕೆ ಇದ್ರ ಬಗ್ಗೆ ಏನು ಹೇಳೋಕ್ಕಾಗಲ್ಲ. ಇಲ್ಲಿ ಯಾರ್ಯಾರು ಅಕ್ರಮವಾಗಿ ಹೋಗಿದ್ರೋ, ಕೌಶಲ್ಯವಂತರೇ ಆಗಿದ್ದಿದ್ರೆ ಅವರು ಒಳ್ಳೆಯ ಮಾರ್ಗದಲ್ಲೇ ಹೋಗಬಹುದಾಗಿತ್ತೇನೋ ಅಂತ. ಕೌಶಲ್ಯವಂತರಾಗಿದ್ದಿದ್ರೆ ಅದ್ರ ಬಿಟ್ಟುಬಿಟ್ಟು ಇಲ್ಲಿ ಬಿಟ್ಬಿಟ್ಟು ಅಲ್ಲೇನೋ ಮಾಡ್ತೀವಿ, ಅಲ್ಲೇ ಸೆಟಲ್ ಆಗಿಬಿಡ್ತೀವಿ ಅಂತ ಹೋದವರಿಗೆ ಇದೀಗ ಆಯಾ ದೇಶಗಳು ಗಡೀಪಾರಿನ ಶಿಕ್ಷೆಗೆ ಮುಂದಾಗ್ತಾ ಇವೆ. 19,000 ವಲಸಿಗರನ್ನು ಗಡೀಪಾರು ಮಾಡುತ್ತೆ ಅಂಥೇಳಿ ಇಂಗ್ಲೆಂಡಲ್ಲಿ ಹೇಳಲಾಗ್ತಾ ಇದೆ. ವಲಸೆ ನೀತಿಯನ್ನು ಇಂಗ್ಲೆಂಡ್ನ ಲೇಬರ್ ಪಕ್ಷದ ಸರ್ಕಾರ ಬಿಗಿ ಮಾಡ್ತಾ ಇದೆ. UK ವೈಡ್ ಬ್ಲಿಟ್ಜ್ ಹೆಸರಲ್ಲಿ ಇಂಗ್ಲೆಂಡ್ ಸರ್ಕಾರ ಈ ಒಂದು ಆಪರೇಷನನ್ನು ಮಾಡ್ತಾ ಇದೆ. ವಲಸಿಗರ ಗಡೀಪಾರಿಗೆ ಇದೀಗ ಮುಂದಾಗ್ತಾ ಇದೆ. ಚಾರ್ಟರ್ ವಿಮಾನವನ್ನು ಬಳಸಲಾಗ್ತಾ ಇದೆ. ಇಂಗ್ಲೆಂಡ್ ಇಲ್ಲಿ ಬಳಸ್ಕೊಳ್ತಾ ಇರೋದು ಚಾರ್ಟರ್ ವಿಮಾನವನ್ನು. ಕಳೆದ ಜನವರಿಯಲ್ಲಿ 828 ಸ್ಥಳಗಳಲ್ಲಿ ಪರಿಶೀಲನೆ ಮಾಡಿಕೊಂಡು 609 ವಲಸಿಗರನ್ನು ಅರೆಸ್ಟ್ ಮಾಡಲಾಗಿತ್ತು. ಕಳೆದ ವರ್ಷಕ್ಕಿಂತ ಈ ಬಾರಿ ಹೆಚ್ಚು ಅಕ್ರಮ ವಲಸಿಗರನ್ನು ಅರೆಸ್ಟ್ ಮಾಡಲಾಗಿದೆ. ದೀರ್ಘಕಾಲದಿಂದ ವಲಸಿಗರನ್ನು ನೇಮಿಸಿಕೊಂಡಿವೆ ಅನೇಕ ಕಂಪನಿಗಳಲ್ಲಿ. ಏನಾಗ್ತಾರೆ ನಿಮಗೆ ಗೊತ್ತಿರಲಿ, ಒಂದು ದೇಶ ಇನ್ನೊಂದು ದೇಶಕ್ಕೆ ಹೋಗ್ತಾರೆ ಅಂತ ಹೇಳಿದಾಗ ಅವ್ರನ್ನ ಅಫಿಷಿಯಲ್ ಆಗಿ ಯಾವುದೇ ದೇಶ ಟ್ರೀಟ್ ಮಾಡಲ್ಲ. ಯಾವುದೇ ದೇಶದ ಅಲ್ಲಿನ ಕಂಪನಿಗಳು ಕೂಡ ಅಫಿಷಿಯಲ್ ಆಗಿ ಇವ್ರು ನಾವು ಕೆಲಸಕ್ಕೆ ತೊಗೊಂಡಿದ್ದೀವಿ ಅಂತ ಹೇಳಕ್ಕೆ ಬರಲ್ಲ. ಅದು ಒಂದು ರೀತಿ ಅಫಿಷಿಯಲ್ ಆಗಿ ಹೇಳಿದಾಗ ಲೆಕ್ಕ ಸಿಕ್ಕಿಬಿಡುತ್ತಲ್ಲ ನಿಮಗೆ. ಅವ್ರದ್ದು ಅಫಿಷಿಯಲ್ ಆಗಿ ಸೇರಿಸ್ಕೊಂಡಿದ್ದಾಗ ಅವ್ರ ಬಳಿ ಅಷ್ಟಕ್ಕೆ ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳು ಇರಬೇಕಾಗತ್ತೆ. ಹೇಗೆ ಬಂದಪ್ಪ ನೀನು, ವಲಸಿಗನ ವೀಸಾದಲ್ಲಿ ಯಾವ ಥರ ಬಂದಿದ್ಯಾ, ನೀನು ಕೆಲಸದ ವೀಸಾ ಮೇಲೆ ಬಂದಿದ್ಯಾ, ಇಲ್ಲ ವಿದ್ಯೆ ವೀಸಾ ಮೇಲೆ ಬಂದಿದ್ಯಾ, ಪ್ರವಾಸಿ ವೀಸಾ ಮೇಲೆ ಬಂದಿದ್ಯಾ, ನೀನು ಯಾವುದಾದ್ರೂ ಸಾಂಸ್ಕೃತಿಕ ತಂಡದ ಭಾಗವಾಗಿ ನೀನು ಬಂದಿದ್ಯಾ, ಯಾವುದಾದ್ರು ಆಟ ಆಡೋ ದೃಷ್ಟಿನಲ್ಲಿ ಬಂದಿದ್ಯಾ, ಎಲ್ಲ ಲೆಕ್ಕ ಸಿಕ್ಕಿಬಿಡುತ್ತಲ್ಲ ಅಲ್ಲಿ. ಹಾಗಾಗಿ ಏನು ಮಾಡ್ತಾರೆ ಇಲ್ಲಿ, ಒಂದು ಅವರು ಕಡಿಮೆ ಬೆಲೆಗೆ ಸಿಗ್ತಾರೆ ನಿಮಗೆ. ಕಡಿಮೆ ಬೆಲೆಗೆ ಅಂದರೆ ಈಗ ಒಬ್ಬ ಅಲ್ಲಿ ಯಾವುದೋ ಒಂದು ದಿನಸಿ ಅಂಗಡಿ ಇಟ್ಟಿದ್ದ, ವಿದೇಶದಲ್ಲಿ ಒಬ್ಬ ದಿನಸಿ ಅಂಗಡಿ ಇಟ್ಟಿದ್ದ ಅಂತ ಅಂದ್ಕೊಳ್ಳಿ ನಾವು. ಆ ದಿನಸಿ ಅಂಗಡಿಯಲ್ಲಿ ಕೆಲಸ ಮಾಡೋಕ್ಕೆ ಜನ ಬೇಕು. ಆ ಜನ ಯಾರು ಸಿಗ್ತಾರೆ ಅಂದರೆ ಇಂಥವರೇ ಅಕ್ರಮವಾಗಿ ಯಾರು ಬಂದಿರ್ತಾರಲ್ಲ ಅವ್ರನ್ನ ಇಟ್ಕೊಂಡಾಗ, ಒಂದು ಅಕಸ್ಮಾತ್ ಅವನ ಮೇಲೆ ಇದೇ ದಿನಸಿ ಅಂಗಡಿ ಮಾಲೀಕ ದೌರ್ಜನ್ಯ ಮಾಡಿಬಿಟ್ಟ ಅಂತ ಅಂದ್ಕೊಳ್ಳಿ. ಆಗ ಯಾವುದೇ ಕಾರಣಕ್ಕೂ ಆ ನೌಕರ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಲ್ಲ. ಕಂಪ್ಲೇಂಟ್ ಮಾಡೋಕ್ಕೆ ಹೋದರೆ ಅಲ್ಲೇ ಸಿಕ್ಕಾಕೊಳ್ತಾನೆ ಅವನು. ಯಾಕೆ, ನೀನು ಯಾರು ಅಂತ ಕೇಳ್ತಾರೆ. ಫಸ್ಟ್ ಯಾರಪ್ಪ ನೀನು ಅಂತ ಕೇಳ್ತಾರೆ. ಯಾವ ದೇಶದಿಂದ ನೀನು ಬಂದಿದ್ಯಾ ಅಂತ ಕೇಳ್ತಾರೆ. ದಾಖಲೆ ತೋರಿಸು ಅಂತಾರೆ. ಆಗ ಅವನೇನು ಹೇಳೋಕ್ಕಾಗಲ್ಲ. ಹೊಡೀಲಿ ಬಡೀಲಿ ಏನೋ ಬಂದುಬಿಟ್ಟಿದ್ದೀನಿ, ಇವತ್ತೋ ನಾಳೆ ನನಗೆ ಇಲ್ಲಿನ ಪೌರತ್ವ ಸಿಟಿಸನ್ಶಿಪ್ ನನಗೆ ಸಿಗುತ್ತಿಲ್ಲಿ ಅಂತ ಆಸೆ ಮೇಲೆ ಕೆಲಸ ಮಾಡ್ತಿರ್ತಾರೆ. ರೋಡ್ ಕಾಮಗಾರಿ, ಚರಂಡಿ ಕಾಮಗಾರಿ, ಯಾವುದೋ ದಿನಸಿ ಅಂಗಡಿಗಳ ಕಾಮಗಾರಿ, ಇನ್ಯಾವುದೋ ದೈಹಿಕ ಶ್ರಮ ಬೇಡುವಂಥ ಕೆಲಸಗಳನ್ನು ಇವರು ಮಾಡ್ಕೊಂಡಿರ್ತಾರೆ. ತುಂಬ ವರ್ಷಗಳಿಂದ ನೋಡಿ, ಅಲ್ಲಿನ ಅಂಗಡಿ ಮಾಲೀಕರು, ಕಂಪನಿ ಮಾಲೀಕರುಗಳು ಕೂಡ ಇಂಥವ್ರನ್ನ ನೇಮಿಸ್ಕೊಂಡಿದ್ದಾರೆ. ಅವ್ರಿಗೆ ಲಾಭ ಅಲ್ವಾ ಅದು. ಅಫಿಷಿಯಲ್ ಆಗಿ ಬಂದರೆ ಜಾಸ್ತಿ ಸಂಬಳ ಕೊಡಬೇಕು. ಅಲ್ಲಿನ ಲೇಬರ್ ಲಾ ಹೇಳುತ್ತೆ, ಒಬ್ಬ ಮನುಷ್ಯ 1 ಗಂಟೆ ಕೆಲಸ ಮಾಡಿದ್ರೆ ಇಷ್ಟು ದುಡ್ಡಿನ ಅವ್ನು ಕೊಡಬೇಕು ಅಂಥೇಳಿ. ಇವ್ರಿಗಾದರೆ ಅದು ಲಾನೇ ಅಪ್ಲೈ ಆಗಲ್ವಲ್ಲ. ಹೊಸ ಸರ್ಕಾರ ಬಂದ ಮೇಲಲ್ಲಿ 19,000 ವಿದೇಶಿ ಅಪರಾಧಿಗಳು ವಲಸಿಗರನ್ನು ಗಡೀಪಾರು ಮಾಡಲಾಗಿದೆ. ಇದರಲ್ಲಿ ಅಪರಾಧಿಗಳು ಸೇರಿದ್ದಾರೆ. 2018ರಿಂದ 2024ರ ಜುಲೈವರೆಗೂ 16,500 ಅಕ್ರಮ ವಲಸಿಗರನ್ನು ಗಡೀಪಾರು ಮಾಡಲಾಗಿದೆ. ಅಕ್ರಮ ವಲಸಿಗರನ್ನು ಕೆಲಸಕ್ಕೆ ಇಟ್ಟುಕೊಂಡಿದ್ದರೆ ಅಂತಹ ಓನರ್ಗಳಿಗೆ ಭಾರೀ ಪ್ರಮಾಣದಲ್ಲಿ ಫೈನ್ ಹಾಕ್ತೀವಿ, ದಂಡ ಹಾಕ್ತೀವಿ ಅಂತ ಕೂಡ ಸರ್ಕಾರ ಅನೌನ್ಸ್ ಮಾಡ್ತಾ ಇದೆ. ಅಲ್ಲಿ ಪ್ರತಿ ಅಕ್ರಮ ವಲಸಿಗ ಉದ್ಯೋಗಿ ಮೇಲೆ 60,000 ಪೌಂಡ್ ದಂಡವನ್ನು ಅಲ್ಲಿ ಹಾಕಲಾಗ್ತಾ ಇದೆ.
ಲೇಟೆಸ್ಟ್ಕೊಳ್ಳಿಕ್ಕೆ ಇದೀಗ ಸಂತೋಷ್ ರಾಥೋಡ್ ಇದ್ದಾರೆ, ನ್ಯೂಸ್ ಡೆಸ್ಕಿಂದ. ಸಂತೋಷ್ ರಾಥೋಡ್ ನಾವು ನೋಡ್ತಾ ಇದ್ದೀವಿ, ಅಮೆರಿಕಾ ಹಾದಿಯಲ್ಲಿ ಇದು ತೀರಾ ಹೊಸದು ಅಂತ ನಾವು ಹೇಳೋಕ್ಕಾಗದೇ ಇದ್ದರೂ ಕೂಡ ಇದರ ಪ್ರಮಾಣ ಇದೆಯಲ್ಲ, ಈ ಪ್ರಮಾಣ ನಮಗೆ ಹೊಸ್ತು ಅಂತ ಕಾಣುತ್ತಷ್ಟೇ. ಅಗಾಧವಾಗಿ ಎರಳ ಇದ್ದಾರೋ ಮತ್ತು ಅದರ ರೀತಿ, ಯಾರೋ ಒಂದಿಬ್ಬರು ಸಿಕ್ಕಾಕೊಂಡ್ರು ಅವನ್ನ ಆಚೆ ಕಳಿಸ್ತಾ ಇದ್ದೀವಿ, 5 ಜನ ಸಿಕ್ಕಿದ್ರು ಆಚೆ ಕಳಿಸ್ತಾ ಇದ್ದೀವಿ, ಇದು ಬೇರೆ ಥರ ಹುಡುಕಿ ಕರ್ಕೊಂಬರ್ತಾ ಇದ್ದಾರಲ್ಲ ಈಗ. ಸೊ ಬರೀ ಇಂಗ್ಲೆಂಡ್ ಮಾತ್ರ ಅಲ್ಲ, ಎಂಟೈರ್ ಯುರೋಪ್ ಈ ಮಾಡೆಲನ್ನು ಅಪ್ಲೈ ಮಾಡಿಕೊಂಡ್ರೂ ಕೂಡ ನಮಗೇನು ಆಶ್ಚರ್ಯ ಇಲ್ಲ. ಇಲ್ಲಿ ಇಂಗ್ಲೆಂಡ್ ಯಾವ ಥರ ಹೊರಗಡೆ ಹಾಕ್ತಾ ಇದೆ, ಇಲ್ಲಿ ಅಪರಾಧಿಗಳನ್ನು ಸೇರಿಸ್ಕೊಂಡಿದೆ ಇಂಗ್ಲೆಂಡ್, ಇದು ಹೇಗಾಗಿದೆ ಇದು ಅಂತ? ರಮಾಕಾಂತ್, ಈಗ ಯುರೋಪ್ ಕಂಟ್ರಿಗಳಲ್ಲಿ ಒಂದು ರೀತಿಯಾಗಿ ನಾವು ನೋಡಿದಾಗ ರಾಜಕೀಯ ಪಕ್ಷಗಳಿಗೆ ಯಾವ ರೀತಿಯಾಗಿ ಜನರನ್ನು ಖುಷಿಪಡಿಸಿ, ಅಂದರೆ ಸ್ಥಳೀಯ ಜನರೇನಿದ್ದಾರೆ ದೇಶೀಯ ಜನರನ್ನು ಖುಷಿಪಡಿಸಿ ವೋಟ್ ಬ್ಯಾಂಕನ್ನು ಯಾವ ರೀತಿಯಾಗಿ ಭದ್ರಪಡಿಸ್ಕೊಳ್ಬೇಕು ಅನ್ನುವಂಥದ್ದಕ್ಕೆ ಈಗ ಒಂದು ನಾವೇನು ಡಾಬರ್ಲಾಲ್ ಹಾಜ್ಮೋಲಾ ಅಂತ ನಾವೇನು ಕರಿತಾ ಇದ್ದೀವಿ, ಅದೇ ರೀತಿ ಒಂದು ಟ್ಯಾಬ್ಲೆಟ್ ಸಿಕ್ಕಿದೆ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ. ನೀವು ಏನೇ ತಿಂದರೂ ಕೂಡ ಬಹಳಷ್ಟು ಈಸಿಯಾಗಿ ಡೈಜೆಸ್ಟ್ ಆಗಿಬಿಡುತ್ತೆ ಅಂತ ಜನರನ್ನು ಲುಭಾಯಿಸುವಂತಹ ಒಂದು ಕೆಲಸವನ್ನು ಈಗ ರಾಜಕೀಯ ಪಕ್ಷಗಳು ಮಾಡ್ತಾ ಇದೆ. ಈಗಾಗಲೇ ಡೊನಾಲ್ಡ್ ಟ್ರಂಪ್ ಅವರು ಈಗ ಆರಂಭ ಮಾಡಿದ್ದಾರೆ. ಕೆನಡಾ ಕೂಡ ಅದೇ ಹಾದಿಯನ್ನು ತುಳಿತಾ ಇದೆ. ನೋಡಿ, ಕೆನಡಾದಲ್ಲಿ ಇನ್ನೇನು 3-4 ತಿಂಗಳಲ್ಲಿ ಚುನಾವಣೆ ಬರುತ್ತೆ, PM-ಗಾಗಿ ಚುನಾವಣೆ ಆರಂಭ ಆಗುತ್ತೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಅಮೆರಿಕಾದಲ್ಲಿ ಈ ಒಂದು ವಿಚಾರ ಸಾಕಷ್ಟು ಚರ್ಚೆಗೆ ಬಂತು, ಅಂದರೆ ಯಾರ್ಯಾರು ಅಕ್ರಮ ವಲಸಿಗರಿದ್ದಾರೆ ಅವರನ್ನು ಹೊರಹಾಕುವಂತಹ ವಿಚಾರ ಒಂದು ತೀವ್ರ ಗತಿಯನ್ನು ಪಡೆದುಕೊಳ್ತು. ಅದೇ ರೀತಿಯಾಗಿ ಅನೇಕರಿಗೆ ಕೈಗಡಿಗೆ ಬೇಡಿಗಳನ್ನು ಹಾಕಿ ಅವರನ್ನು ಹುಡುಕಿ ಅವರವರ ದೇಶಕ್ಕೆ ವಾಪಸ್ ಕಳಿಸುವಂತಹ ಒಂದು ಪ್ರಕ್ರಿಯೆ ಏನು ಆರಂಭ ಆಯಿತು. ಇದರಿಂದ ಕೆಲವು ಸ್ಥಳೀಯ ಜನರ ಒಂದು ಬಹುದೊಡ್ಡ ಮತ ಬ್ಯಾಂಕ್ ಏನಿದೆ ಇದರ ಮೇಲೆ ಅದು ಪರಿಣಾಮ ಬೀರ್ತು ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಾಗಿದೆ. ಅದೇ ಮಾದರಿಯನ್ನು ಕೆನಡಾ ಚುನಾವಣೆಯಲ್ಲೂ ಕೂಡ ವಿಪಕ್ಷಗಳು ಅನುಸರಿಸೋದಕ್ಕೆ ಆರಂಭ ಮಾಡ್ತು. ಅಂದರೆ ಅಲ್ಲಿ ರೂಬಿ ದಲ್ಲಾ ಅನ್ನುವಂತಹ ಒಬ್ಬ ರಾಜಕೀಯ ರಾಜಕಾರಣಿ ಇದ್ದಾರೆ, ಅವರ ಪಕ್ಷ ಈ ಒಂದು ಬಹುದೊಡ್ಡದಾಗಿರುವಂತಹ ಘೋಷಣೆಯನ್ನು ಮಾಡುತ್ತೆ. ಯಾವಾಗ ಡೊನಾಲ್ಡ್ ಟ್ರಂಪ್ ಅವರು ಈ ದಾರಿಯನ್ನು ಅನುಸರಿಸಿದ್ರು ಅದು ಚುನಾವಣೆಯಲ್ಲಿ ಬಹುದೊಡ್ಡ ಲಾಭವನ್ನು ಕೂಡ ತಂದು ಕೊಡ್ತು. ಅದೇ ಒಂದು ಮಾರ್ಗವನ್ನು ಅನುಸರಿಸೋದಕ್ಕೆ ಅಂತ ಅವರು ಘೋಷಣೆ ಮಾಡಿದ್ರು. ಒಂದು ವೇಳೆ ಏನಾದರೂ ನಮ್ಮ ಸರ್ಕಾರ ಬಂದರೆ ಯಾರ್ಯಾರು ಅಕ್ರಮ ವಲಸಿಗರಿದ್ದಾರೆ ಅವರನ್ನು ಕೂಡ ನಾವು ಹೊರಗಡೆ ಕಳಿಸ್ತೀವಿ, ಅದೇ ರೀತಿಯಾಗಿ ಡೊನಾಲ್ಡ್ ಟ್ರಂಪ್ ಅನ್ನು ಯಾವ ರೀತಿಯಾಗಿ ಡೀಲ್ ಮಾಡಬೇಕು ಅನ್ನುವಂಥದ್ದು ನಮ್ಮ ಪಕ್ಷಕ್ಕೆ ತುಂಬಾ ಚೆನ್ನಾಗಿ ಗೊತ್ತು ಅಂತ ಅವರೊಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ಇಡೀ ರಾಷ್ಟ್ರದಾದ್ಯಂತ, ಅಂದ್ರೆ ಇಡೀ ಕೆನಡಾದಾದ್ಯಂತ ಈ ವಿಚಾರ ಚರ್ಚೆ ಆಗುತ್ತೆ. ಗಮನಿಸ್ತಾ ಇರೋದೇನು ಅಂದ್ರೆ ಸಂತೋಷ್, ಒಂದ್ ಕಡೆ ಏನಾಗುತ್ತೆ ಅಂತ ಹೇಳಿದ್ರೆ ನೋಡಿ, ಯಾವ್ಯಾವ ದೇಶಗಳಲ್ಲಿ ಆರ್ಥಿಕತೆ ತಳ ಮುಟ್ತಾ ಇದೆಯೋ, ಆರ್ಥಿಕತೆ ವಿಚಾರಕ್ಕೆ ಬಂದಾಗ ಈಗ ಮೊನ್ನೆ ನಮ್ಮ ಇಂಡಿಯಾನು ಕೂಡ ಕ್ಲೈಮ್ ಮಾಡ್ತಾ ಇತ್ತು, ನಾವು UK-ನ ಅಥವಾ ಇಂಗ್ಲೆಂಡನ್ನು ನಾವು ಸೋಲಿಸ್ಬಿಟ್ಟಿದ್ದೀವಿ ಆರ್ಥಿಕತೆಯಲ್ಲಿ. ಅಮೆರಿಕದ ಆರ್ಥಿಕತೆ ವಿಚಾರಕ್ಕೆ ಬಂದಾಗಲೂ ಕೂಡ ದೊಡ್ಡ ಪ್ರಶ್ನೆ ರೈಸ್ ಆಗಿತ್ತಲ್ಲಿ. ಡಾಲರು ವಿಚಾರ, ಅಲ್ಲಿನ ಉದ್ಯೋಗದ ವಿಚಾರ, ಅಲ್ಲಿನ ಮಾರ್ಕೆಟ್ನ ಅಧಃಪತನದ ವಿಚಾರ. ಸೊ ಇಂಥ ಸಂದರ್ಭಗಳಲ್ಲಿ ಅಮೆರಿಕದಲ್ಲೂ ರಾಷ್ಟ್ರೀಯತೆಯನ್ನು ಜಾಗೃತಿಗೊಳಿಸ್ತಕ್ಕಂಥ ಒಂದು ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಅಂದರೆ ಯಾವಾಗೆಲ್ಲ ಆರ್ಥಿಕತೆ ತಳ ಹಿಡಿಯೋಕ್ಕೆ ಶುರುವಾಗುತ್ತೋ ಅಂಥ ನಾಯಕರುಗಳಿಗೆ ಹೊಳೆಯುವಂಥ ಒಂದೇ ಒಂದು ಐಡಿಯಾ ಏನು ಅಂದರೆ ರಾಷ್ಟ್ರವಾದ ಅಂತ. ಫಾರ್ ಎಕ್ಸಾಂಪಲ್, ಈಗ ಇಂಗ್ಲೆಂಡು ಆ ಒಂದು ದೇಶವಾಗಿ ಅವ್ರಿಗೀಗ ಭಾರತ ನಮ್ಮನ್ನು ಬೀಟ್ ಮಾಡಿಬಿಟ್ಟಿದೆ ಅಂತ ಬಂದಾಗ ಸುಧಾರಣಾ ಕ್ರಮಗಳು ಹೇಗಿರಬೇಕು, ನಾವೇನು ಇಂಗ್ಲೆಂಡಲ್ಲಿ ನಾವು ನೋಡೇ ಇದ್ದೀವಿ. ನಮ್ಮ ಭಾರತದ ಮೂಲದ ವ್ಯಕ್ತಿ ಕೂಡ ಅಲ್ಲಿ ದೊಡ್ಡ ಹುದ್ದೆಯನ್ನು ಅಲಂಕರಿಸಿದ್ರು, ಅವ್ರಿಗೂ ಅಲ್ಲೇನೂ ಮಾಡೋಕ್ಕಾಗಲಿಲ್ಲ. ಅನೇಕ ಸುಧಾರಣೆ ಮಾಡೋಕ್ಕೆ ಹೋದರು, ಏನೂ ನಡೀಲಿಲ್ಲ ಅಲ್ಲಿ. ಸೊ ನಡೀದೇ ಇದ್ದಾಗ ಇವರೆಲ್ಲರ ಕಟ್ಟ ಕಡೆ ಅಸ್ತ್ರ ಅಂದರೆ ರಾಷ್ಟ್ರವಾದ. ಇಂಗ್ಲೆಂಡಿಗನೇ ಮೊದಲು, ಇಂಗ್ಲೆಂಡೇ ಮೊದಲು, ಅಮೆರಿಕನ್ನೇ ಮೊದಲು, ಅಮೆರಿಕವೇ ಮೊದಲು, ಈ ಸೂತ್ರ ಹಿಡ್ಕೊಂಡಾಗ ಅಟ್ಲೀಸ್ಟ್ ಇದು ಜನಗಳ ಮೈಂಡ್ ಒಂದು ಕಡೆ ಡೈವರ್ಟ್ ಆಗುತ್ತಾ? ಜನ ಎದ್ದರೆ ಬಿದ್ದರೆ ಎಲ್ಲಿ ಆರ್ಥಿಕತೆ, ಯಾಕ್ರಿ ನಮಗೆ ಕೆಲಸ ಸಿಗ್ತಾ ಇಲ್ಲ, ಯಾಕೆ ನಮ್ಗೆ ಊಟ ಸಿಗ್ತಾ ಇಲ್ಲ, ಇದೆಲ್ಲ ಕೇಳ್ತಾರೋ ಅಂಥೇಳಿ ಇದನ್ನು ಡೈವರ್ಟ್ ಆಗೂ ಕೂಡ ಒಂದು ಇಶ್ಯೂ ಮಾಡ್ಕೊಳ್ತಾರಾ ಅಂತ. ಹೌದು ರಮಾಕಾಂತ್, ಯಾಕಂದರೆ ಈಗಾಗಲೇ ನಾವು ಅಮೆರಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚುನಾವಣೆಯನ್ನು ನೋಡಿದಾಗ ಈ ವಿಚಾರ ಬಹಳಷ್ಟು ಗಂಭೀರವಾಗಿ ಎದುರಿಗೆ ಬರುತ್ತೆ. ಯಾಕಂದರೆ ನೀವು ಹೇಳೋದ ಹಾಗೆ ಅಮೆರಿಕಾದ ಒಂದು ಚುನಾವಣೆಯಲ್ಲಿ ಏನು ಚರ್ಚೆ ಆಗ್ತಾ ಇತ್ತು ಅನ್ನುವಂತಹ ವಿಷಯವನ್ನು ಬಹಳಷ್ಟು ಗಂಭೀರವಾಗಿ ನಾವು ನೋಡಬೇಕಾಗತ್ತೆ. ಅಮೆರಿಕಾದ ಜನರು, ಅಮೆರಿಕಾದ ಮಾಧ್ಯಮಗಳು, ಅಮೆರಿಕಾದ ಡೊನಾಲ್ಡ್ ಟ್ರಂಪ್ ಅವರೇನಿದ್ದಾರೆ ಅಷ್ಟೇ ಅಲ್ಲ, ಈ ಹಿಂದೆ ಇದ್ದಂತಹ ರಾಷ್ಟ್ರಪತಿಗಳೇನಿದ್ರು ಅವರ ಒಂದು ಪಕ್ಷ ಏನೆಲ್ಲ ಸುಳ್ಳು ಹೇಳ್ತಾ ಇದೆ, ಅದೇ ರೀತಿಯಾಗಿ ಅವರು ಮ್ಯಾನಿಫೆಸ್ಟೋಗಳಲ್ಲಿ ಏನೆಲ್ಲ ಹೇಳ್ಕೊಂಡ್ಬಂದಿದ್ರು, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅವರ ಸುಳ್ಳುಗಳನ್ನು ಹಿಡಿಯೋದಕ್ಕೆ ಅಂತಾನೆ AI-ಗಳನ್ನು ಡೆವಲಪ್ಮೆಂಟ್ ಮಾಡಿದ್ರು. ಅದೇ ರೀತಿಯಾಗಿ ಅವರು ಮ್ಯಾನಿಫೆಸ್ಟೋಗಳನ್ನು ಏನು ಕೊಟ್ಟಿದ್ರು ಅದನ್ನು ಹೊರತುಪಡಿಸಾಗಿ ಏನು ಮಾತನಾಡ್ತಾ ಇದ್ದಾರೆ, ಈ ಎಲ್ಲ ವಿಚಾರವನ್ನು ಕೂಡ ಜನರ ನಡುವೆ ಚರ್ಚೆಗೆ ಇಡಲಾಯಿತು.
ಯಾವಾಗ ಇಂತಹ ವಿಚಾರಗಳು ಚರ್ಚೆ ಆಯಿತು ಅಂದರೆ ದೇಶದ ಆರ್ಥಿಕತೆ, ನಿರುದ್ಯೋಗ ಸಮಸ್ಯೆಗಳು, ದೇಶದ ಆಯಾ ದೇಶಗಳ ಒಂದು ಏನು ಡಾಲರ್ನ ಮೌಲ್ಯ ಕುಸಿತ, ಈ ವಿಚಾರಗಳು ಯಾವಾಗ ಚರ್ಚೆ ಆಯಿತು, ರಾಷ್ಟ್ರೀಯವಾದ ಏನಿದೆ, ಸ್ಥಳೀಯವಾದ ಏನಿದೆ, ಆ ಒಂದು ಗಡಿಯವಾದ ಏನಿದೆ, ಈ ವಿಚಾರಗಳನ್ನು ಡೊನಾಲ್ಡ್ ಟ್ರಂಪ್ ಅವರು ಮುಂದೆ ಇಡ್ತಾರೆ. ಚುನಾವಣೆಯಲ್ಲಿ ಭಾರಿ ಒಂದು ಗೇಮ್ ಚೇಂಜರ್ ಆಯಿತು ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಜೊತೆಗೆ ಸಂತೋಷ್, ಅಲ್ಲಿ ಇನ್ನೊಂದು ಏನಾಯಿತು ಅಂದರೆ, ಅಮೆರಿಕ ಅಂತ ನಾವು ಬಂದಾಗ ಈಗ ಬಹುಶಃ ಮೊದಲ ಬಾರಿಗೆ ಅಮೆರಿಕದಲ್ಲಿ ನಾವು ಗಮನಿಸಿದ್ದು ಇದು ಪರೋಕ್ಷವಾಗಿ ಈ ಸಪೋರ್ಟ್ಗಳೆಲ್ಲ ಇರ್ತವೆ. ಈಗ ಉದ್ಯಮಿಗಳು ಒಂದು ಕಾಲದಲ್ಲಿ ನಮ್ಮಲ್ಲೇ ಒಂದು ಲಿಕ್ಕರ್ ಲಾಬಿ ಅಂತ ಇರುತ್ತೆ, ಶಿಕ್ಷಣದ ಲಾಬಿ ಅಂತ ಇವಾಗ ಶುರುವಾಗಿದೆ, ಗಣಿ ಲಾಬಿ ಅಂತ ಇವೆಲ್ಲ ನಾವು ನೋಡ್ತಾ ಬರ್ತೀವಿ ಕಾಲಘಟ್ಟದಲ್ಲಿ. ಅಮೆರಿಕದಲ್ಲಿ ಬಹಿರಂಗವಾಗಿಯೇ ಎಲಾನ್ ಮಸ್ಕ್ ಅಂತ ಉದ್ಯಮಿನೇ ಇಟ್ಕೊಂಡು ಡೊನಾಲ್ಡ್ ಟ್ರಂಪ್ ಆಳ್ವಿಕೆ ಶುರು ಮಾಡಿಬಿಟ್ಟಿದ್ದಾರಲ್ಲ. ಒಬ್ಬ ಉದ್ಯಮಿ ತನ್ನ ಹಿತಾಸಕ್ತಿಯನ್ನು ಮಾತ್ರ ಅವನು ಯಾವತ್ತಿಗೂ ಗಮನಿಸೋದು. ಅಂಥ ಉದ್ಯಮಿನೇ ಇಟ್ಕೊಂಡಾಗ ಡೊನಾಲ್ಡ್ ಟ್ರಂಪ್ ಕೂಡ ಒಬ್ಬ ಉದ್ಯಮಿನೇ, ಒಂದು ಕಾಲಕ್ಕೆ ಉದ್ಯಮಿನೇ, ಅದು ಇವತ್ತಿಗೂ ಒಂದು ದೊಡ್ಡ ಉದ್ಯಮಿನೇ ಅವರು. ಸೊ ಹಾಗಾಗಿ ಉದ್ಯಮಿಗಳ ಕೈಗಳಿಗೆ ದೇಶಗಳು ಸಿಕ್ಕಾಕೊಂಡು ಇವರ ನೀತಿಗಳು ಆ ಥರ ಶುರು ಮಾಡ್ಕೊಂಡಿದ್ದಾರೆ ಇವರು ಅಂತ. ರಮಾಕಾಂತ್, ಈ ಒಂದು ಪ್ರಶ್ನೆ ಏನಿದೆ ಇದನ್ನು ನಾವು ಉತ್ತರ ಹುಡುಕ್ತಾ ನೋಡಿದಾಗ ಈ ವಿಚಾರ ನಿಜವಾಗ್ಲೂ ಸತ್ಯ ಅಂತ ಗೊತ್ತಾಗುತ್ತೆ. ನೋಡಿ, ಅದು ಭಾರತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರಬಹುದು, ಅಮೆರಿಕಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರಬಹುದು, ಅಥವಾ ಪ್ರತಿಯೊಂದು ದೇಶಗಳು ದಿವಾಳಿ ಆಗ್ತಾ ಇರುವಂಥದ್ದು, ಅದು ಬಾಂಗ್ಲಾ, ಶ್ರೀಲಂಕಾ, ಪ್ರತಿಯೊಂದು ದೇಶಗಳ ವಿಚಾರಗಳನ್ನು ತೆಗೆದುಕೊಂಡು ನಾವು ನೋಡಿದಾಗ ಬಾಂಗ್ಲಾ ಹಾಗೂ ಶ್ರೀಲಂಕಾದಂತಹ ಒಂದು ದೇಶಗಳು ನಮ್ಮ ಮುಂದೆ ಪ್ರತ್ಯಕ್ಷವಾಗಿ ಜೀವಂತವಾಗಿರುವಂತಹ ಸಾಕ್ಷಿಗಳು ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ. ಕೆಲವು ಕುಟುಂಬಗಳು, ಕೆಲವು ಉದ್ಯಮಿಗಳ ಕೈಗೆ ಒಂದು ದೇಶ ಹೋದಂತಹ ಸಂದರ್ಭದಲ್ಲಿ ದೇಶದ ಪರಿಸ್ಥಿತಿ ಏನಾಗುತ್ತೆ ಅನ್ನುವಂಥದ್ದಕ್ಕೆ ಈ ಎರಡು ದೇಶಗಳು ಉದಾಹರಣೆ. ಈಗ ಇಡೀ ಜಾಗತಿಕ ಮಟ್ಟದಲ್ಲಿ ನಾವು ರಾಜಕೀಯ ದೃಷ್ಟಿಕೋನವನ್ನು ಇಟ್ಕೊಂಡು ನೋಡಿದಾಗ ಪ್ರಜಾಪ್ರಭುತ್ವ ವ್ಯವಸ್ಥೆಯಂಥ ಪ್ರತಿಯೊಂದು ದೇಶಗಳು ಕೂಡ ತುಂಬ ಜಾಗರೂಕತೆಯಿಂದ ಹೆಜ್ಜೆ ಇಡ್ತಾ ಇರುವಂಥದ್ದು ಗೊತ್ತಾಗ್ತಾ ಇತ್ತು. ಆದರೆ ಕೆಲವು ಒಂದು ವಿಚಾರಗಳನ್ನು ಇಟ್ಕೊಂಡು, ಅಂದರೆ ಈ ಉದ್ಯಮ ಆಗಿರಬಹುದು, ಕೆಲವು ಉದ್ಯಮಿಗಳನ್ನು ಇಟ್ಕೊಂಡು ಸಂಪೂರ್ಣವಾಗಿ ಈ ದೇಶದ ಜನರ ಗಮನವನ್ನು ಬೇರೆಡೆ ಸೆಳೆಯುವಂತಹ ಒಂದು ಪ್ರಯತ್ನ ಏನಾದರೂ ನಡೆಯುತ್ತಾ ಅಂತ ಒಂದು ವಿಚಾರಕ್ಕೆ ನಾವು ನೋಡಿದಾಗ ಈ ಜಾಗತಿಕ ವಲಯದಲ್ಲಿ ಕೆಲವೇ ಉದ್ಯಮಿಗಳು, ಅಂದರೆ ಉದ್ಯಮಿಗಳ ಒಂದು ಲಾಭ ಏನಿದೆ ಇದು ಕೂಡ ಜಾಸ್ತಿ ಆಗ್ತಾ ಇದೆ. ಅದನ್ನು ಕಾಯ್ದುಕೊಂಡು ಹೋಗೋದಕ್ಕೆ ರಾಜಕೀಯವಾಗಿ ಪರಿಣಾಮ ಬೀರೋದಕ್ಕೆ ಪ್ರಯತ್ನಗಳು ನಡೀತಾ ಇರುವಂಥದ್ದು ಕೂಡ ಸುಳ್ಳಲ್ಲ ರಮಕಾಂತ್. ಥ್ಯಾಂಕ್ ಯು ಸಂತೋಷ್.